ಸರ್ಕಾರಿ ಆಸ್ಪತ್ರೆಗಳು ಅವಾಂತರಗಳ ಸರಮಾಲೆಯನ್ನು ಎದುರಿಸ್ತಾ ಇದ್ದಾವೆ. ಹಾಗಿದ್ರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರಿತಾನೇ ಇದೆ. ಅವಾಂತರಗಳ ಸರಮಾಲೆಯಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರಿತಾನೇ ಇದೆ. ನಾಯಿಗಳ ಆವಾಸ ಸ್ಥಾನವಾಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಆಸ್ಪತ್ರೆಯ ಬೆಡ್ ಮೇಲೆ ಬೀದಿ ನಾಯಿಗಳದ್ದೇ ದರ್ಬಾರ್. ನಾಯಿ ಬೆಡ್ ಮೇಲೆ ಮಲಗಿದ್ರು ಹೇಳೋರಿಲ್ಲ, ಕೇಳೋರಿಲ್ಲ. ನಾಯಿಗಳು ಬೆಡ್ ಮೇಲೆ ಮಲಗ್ತಾ ಇದ್ದಾವೆ, ಆದರೂ ಹೇಳುವಂಥವರಿಲ್ಲ, ಕೇಳುವಂಥವರಿಲ್ಲ. ಇದು ಕಲಬುರಗಿಯ ಕಮಲಾಪುರದ ಡೊಂಗರಗಾಂವ್ ಗ್ರಾಮದ ಆಸ್ಪತ್ರೆಯ ದೃಶ್ಯಗಳಿದು. ಈ ಬಗ್ಗೆ ಇಲ್ಲಿಯ ಜನ ಎಷ್ಟೇ ಮಾಹಿತಿಯನ್ನ ಕೊಟ್ಟರು ಯಾರೂ ಕ್ಯಾರಿ ಅಂತಿಲ್ಲ. ಅದರಲ್ಲೂ DHO, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್, ದೊಡ್ಡ ಡೆಸಿಗ್ನೇಷನ್. ಆದರೆ ಅವರ ಕಿವಿಗೆ ಈ ಧ್ವನಿ ಬೀಳ್ತಾನೆ ಇಲ್ಲ, ಈ ಮನವಿಗಳು ಬೀಳ್ತಾನೆ ಇಲ್ಲ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬೆಡ್ ಮೇಲೆ ನಾಯಿಗಳು ಬಂದು ಮಲಗಿದ್ದಾವೆ. ಮನುಷ್ಯರು ಹೋದ್ರೆ ಬೆಡ್ಗಳಿಲ್ಲ, ಇದ್ರೂ ಮಲಗೋ ರೀತಿಯಾಗಿಲ್ಲ. ಇಂಥ ಅವ್ಯವಸ್ಥೆಯ ಆಗರ ಆಗ್ತಾ ಇದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾರ್ಯಸ್ಥಾನ ಇದು. ಅವರ ಪುತ್ರ ಹಿರಿಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ ಕಲಬುರಗಿಯಿಂದ. ಹಾಗಿದ್ದಾಗ್ಯೂ ಕೂಡ ಈ ರೀತಿಯಾಗಿರ್ತಕ್ಕಂಥ ನಿರ್ಲಕ್ಷ್ಯಗಳು ಅಲ್ಲೂ ಮುಂದುವರಿತಾ ಇದ್ದಾವೆ. ಇದು ಕೇವಲ ಕಲಬುರಗಿ ಒಂದೇ ಅಲ್ಲ, ರಾಜ್ಯದ ಹಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಂಡು ಬರ್ತಿರುವಂತಹ ದೃಶ್ಯಗಳು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಈ ದೃಶ್ಯವನ್ನ ನೋಡ್ತಾ ಇದ್ರೆ ಒಂದು ಕ್ಷಣ ಅನ್ಕೊಂಡ್ಬಿಡ್ಬೇಕು ಇದೇನೋ ನಾಯಿಗಳ ಆಸ್ಪತ್ರೆನಾ ಅಂತ ಹೇಳಿ. ಹೌದು ರಾಘವೇಂದ್ರ ಗೌಡ, ಏನಂತಂದ್ರೆ ಕಲಬುರಗಿಯ ಕಮಲಾಪುರ ತಾಲೂಕಿನ ಡೊಂಗರಗಾಂವ್ ಗ್ರಾಮದ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ. ಇದು ಇಲ್ಲಿ ಸಾಕಷ್ಟು ದಿನಗಳಿಂದ ಅಲ್ಲಿನ ಗ್ರಾಮಸ್ಥರು ಈ ನಮ್ಮ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ನಮ್ಮ ಆಸ್ಪತ್ರೆ ಶುಚಿತ್ವ ಇಲ್ಲ, ಬಂದಂತ ರೋಗಿಗಳಿಗೆ ಕುತ್ಕೊಳ್ಳಕ್ಕೆ ಸರಿಯಾದಂತ ವ್ಯವಸ್ಥೆ ಇಲ್ಲ, ಇದ್ದಂತ ಒಂದು ಕೆಲವು ಬೆಡ್ಗಳಿದ್ದಾವೆ, ಆ ಬೆಡ್ಗಳನ್ನು ಕೂಡ ನಾಯಿಗಳ ಅಡ್ಡೆಯಾಗಿದೆ. ಹಾಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಾಕಷ್ಟು ಬಾರಿ ಮನವಿಯನ್ನ ಸಲ್ಲಿಸಿದ್ರು ಕೂಡ ಯಾವುದೇ ರೀತಿಯ ಕ್ಯಾರಿ ಅಂತಲ್ಲ ಆರೋಗ್ಯ ಇಲಾಖೆ. ಹೀಗಾಗಿ ಇದಕ್ಕೆಲ್ಲ ಮನವಿಯನ್ನ ಸಲ್ಲಿಸಬೇಕಂತ ಕಿಂಚಿತ್ ತಮ್ಮ ಕರ್ತವ್ಯದ ಬಗ್ಗೆ ಒಂದು ಪ್ರಜ್ಞೆ ಇಲ್ವಾ ಈ ಒಂದು ಅಧಿಕಾರಿಗಳಿಗೆ ಅಂತ? ಯಾಕಂತಂದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಶುಚಿತ್ವವನ್ನು ಕಾಪಾಡಬೇಕು. ಯಾಕಂದ್ರೆ ಬಂದಂತ ಹೊರ ರೋಗಿಗಳಿಗೆ ಅವರಿಗೆ ಇನ್ಫೆಕ್ಷನ್ ಆಗ್ತಾ ಅನ್ನೋ ಕಾರಣಕ್ಕಾಗಿ ಅಲ್ಲಿನ ಶುಚಿತ್ವವನ್ನು ಕಾಪಾಡ್ತಾರೆ. ಈ ನಾಯಿ ಬಂದು ಬೆಡ್ ಮೇಲೆ ಮಲಗಿದ್ರೆ ಅದೇ ಬೆಡ್ ಮೇಲೆ ಈಗ ಬೇರೆ ಪೇಷಂಟ್ ಅನ್ನು ಮಲಗಿದ್ರೆ ಆ ಬೇರೆ ಪೇಷಂಟ್ಗೆ ವೈರಲ್ ತಟ್ಟುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಅಲ್ಲಿದ್ದಂತ ಸಿಬ್ಬಂದಿಗಳು ಅಂದ್ರೆ ನಾಯಿ ಬಂದು ಆಸ್ಪತ್ರೆಯ ಬೆಡ್ ಮೇಲೆ ಮಲಗುವವರೆಗೂ ಇಲ್ಲಿ ಆಸ್ಪತ್ರೆಯಲ್ಲಿದ್ದಂತ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು? ಈ ಒಂದು ಅವ್ಯವಸ್ಥೆಗೆ ಇಷ್ಟೆಲ್ಲಾ ನಡೀತಾ ಇದ್ರು ಕೂಡ ಕಣ್ಣು ಮುಚ್ಚಿ ಕುಳಿತಾ ಇದೆ ಈ ಒಂದು ಜಿಲ್ಲಾ ಆರೋಗ್ಯ ಇಲಾಖೆ. ಜನರನ್ನ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವೈರಲ್ ಫೀವರ್ಗಳನ್ನು ಬರ್ತಾ ಇದಾವೆ, ರೋಗ ರುಜಿನಗಳಿಗೆ ಜನರು ತುತ್ತಾಗ್ತಾ ಇದ್ದಾರೆ. ಆ ರೋಗ ರುಜಿನಿಗೆ ತುತ್ತಾಗಬೇಕು ಅಂದ್ರೆ ನಾವು ಶುಚಿತ್ವವಾಗಿ ಇದ್ದಂತ ಸುತ್ತಮುತ್ತಲಿನ ಪ್ರದೇಶನ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಅರಿವು ಮೂಡಿಸುವಂತ ಆರೋಗ್ಯ ಇಲಾಖೆ ತಮ್ಮ ಆಸ್ಪತ್ರೆಯಲ್ಲಿ ಒಂದು ಇಷ್ಟೆಲ್ಲ ಅವ್ಯವಸ್ಥೆ, ಇಷ್ಟೆಲ್ಲ ಹೊಲಸನ್ನ ಇದ್ರೂ ಕೂಡ ಕ್ಯಾರೆ ಅಂತ ಇಲ್ಲ. ಹೀಗಾಗಿ ಸಾಕಷ್ಟು ಬಾರಿ ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ಭೇಟಿನ ನೀಡಿ ಗ್ರಾಮಸ್ಥರು ಮನವಿಯನ್ನ ಕೂಡ ಸಲ್ಲಿಸಿದ್ರೆ, ಅಷ್ಟೆಲ್ಲ ಮನವಿ ಸಲ್ಲಿಸಿದ್ರು ಕೂಡ ಮನವಿ ಸಲ್ಲಿಸಕ್ಕೆ ಬಂದಂತ ಗ್ರಾಮಸ್ಥರನ್ನೇ ನಮ್ಮನ್ನೇ ಗದರಿಸಿ ಕಳಿಸಿದ್ರ ಅನ್ನೋ ಮಾತು ಕೂಡ ಗ್ರಾಮಸ್ಥರು ಹೇಳ್ತಾ ಇದಾರೆ. ಇಷ್ಟೆಲ್ಲ ಅವ್ಯವಸ್ಥೆ ಆಗರದಲ್ಲಿ ಇದ್ದಂತ ರೋಗಿಗಳು ಬಂದು ಚಿಕಿತ್ಸೆ ಹಾಗೆ ಸಂಪರ್ಕದಲ್ಲಿ ಇರಿ. ಈಗ ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್ ಜಿಲ್ಲಾ ಆರೋಗ್ಯಾಧಿಕಾರಿ ಅವರೇ ಕೂಡ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣಬಸಪ್ಪ ಅವರೇ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ. ಬಹುತೇಕವಾಗಿ ನೀವು ಈ ದೃಶ್ಯಗಳನ್ನ ಗಮನಿಸ್ತೀರಿ ಅನ್ಕೊಳ್ತೀವಿ. ಅಲ್ಲ, ಒಬ್ಬ ಜನಸಾಮಾನ್ಯರು ಬಡ ಜನರು ಬರುವಂತ ಒಂದು ಆರೋಗ್ಯ ಧಾಮ, ಅಲ್ಲಿ ಒಂದು ಆರೋಗ್ಯ ಸಿಗುತ್ತೆ ಅಂತ ಬರ್ಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂಥ ನಿರ್ಲಕ್ಷ್ಯದ ಪರಮಾಧಿಕಾರ ಒಂದು ಅವಧಿ ಕಾಣಿಸ್ತಾ ಇದೆ ಅಂದ್ರೆ ಏನಾಗ್ತಾ ಇದೆ ನಮ್ಮ ಆಸ್ಪತ್ರೆಗಳಲ್ಲಿ ಅಂತ? ಸರ್ ಅದು ನಾನು ಹೋಗ್ಬಿಟ್ಟು ನಾನು ಪರಿಶೀಲನೆ ಮಾಡಿ ನಾನು ಕ್ರಮ ತಗೋತೀನಿ ಸರ್. ಅಲ್ಲ, ಈಗ ನೀವು ಹೋಗಿ ಕ್ರಮವನ್ನ ತೆಗೆದುಕೊಳ್ಳೋವರೆಗೂ ಕಾಯ್ಬೇಕಾ? ಅಲ್ಲಿರುವಂತವ್ರಿಗೆ ಒಂದು ಮಾನವೀಯತೆ ಇಲ್ವಾ? ಒಂದು ಕಿಂಚಿತ್ ಒಂದು ಕರ್ತವ್ಯ ಪ್ರಜ್ಞೆ ಇಲ್ವಾ? ಸಂಬಳ ತೆಗೆದುಕೊಳ್ಳೋದಿಲ್ವಾ? ಅವರು ಸಾರ್ವಜನಿಕರ ಹಣದಿಂದನೇ ಅಲ್ವಾ ಎಲ್ಲ ಸರ್ಕಾರದವರೆಗೂ ಸಂಬಳ ಬರುವಂತದ್ದು. ಮತ್ತೆ ಯಾಕೆ ಈ ರೀತಿಯಾಗಿ ನಾವು ಅದನ್ನ ಸುದ್ದಿ ಮಾಡ್ಬೇಕಾ ಸರ್? ನೀವೇ ಹೇಳಿ, ಒಬ್ಬ ಹಿರಿಯ ಒಂದು ಆರೋಗ್ಯಾಧಿಕಾರಿ ಇದ್ದೀರಿ, ಇವನ್ನೆಲ್ಲ ನಾವು ಸುದ್ದಿ ಮಾಡಿ ನಿಮಗೆ ಇವನ್ನೆಲ್ಲ ತರಬೇಕಾ? ನಮ್ಮ ರಾಜ್ಯದ ಮರ್ಯಾದೆ ಏನಾಗುತ್ತೆ? ರಾಜ್ಯದಲ್ಲಿ ಇರ್ತಕ್ಕಂಥ ಜನರ ಮನಸ್ಥಿತಿಗಳು ಏನಾಗ್ತವೆ ಇಂಥ ದೃಶ್ಯವನ್ನ ನೋಡಿದ್ರೆ? ಹೌದು ಸರ್, ಕರೆಕ್ಟ್ ಸರ್. ನೀವು ಹೇಳೋ ಕರೆಕ್ಟ್. ನಾನು ಹೋಗ್ತೀನಿ ಸರ್, ನಾನು ಹೋಗ್ಬಿಟ್ಟು ನಾನು ಪರಿಶೀಲನೆ ಮಾಡಿ ನಾನು ಏನ್ ಕ್ರಮ ತಗೋಬೇಕು ನಾನು ತಗೋತೀನಿ. ಈಗ ನೋಡಿ, ಸಾಕಷ್ಟು ಆರೋಗ್ಯ ಅಧಿಕಾರಿಗಳ ಮೇಲೆ ಅಥವಾ ಈ ಒಂದು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಸರ್ಕಾರಿ ವೈದ್ಯರ ಮೇಲೆ ಸಾಕಷ್ಟು ಜನ ಆರೋಪ ಮಾಡ್ತಿರ್ತಾರೆ. ಹೊರಗಡೆ ಇವರು ಇದನ್ನ ಔಷಧಿಯನ್ನ ಬರ್ಕೊಡ್ತಾರೆ ಅಥವಾ ಇಲ್ಲಿ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಇಲ್ಲಿ ಸರಿಯಾಗಿತ್ತಂದ್ರೆ ಹೊರಗಡೆ ನಾವು ಖಾಸಗಿ ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ, ಹೀಗಾಗಿ ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು ಅಂತಾರೆ, ಹೀಗೆ ಮಾಡ್ತಾರೆ ಅಂತೇಳಿ ಸಾಕಷ್ಟು ಜನ ತಮಗೆ ಮನಸ್ಸಿಗೆ ಬಂದಾಗೆ ಆರೋಪಗಳನ್ನ ಮಾಡ್ತಾರೆ. ಆ ಆರೋಪಕ್ಕೆ ಪೂರಕವಾದಂತ ದೃಶ್ಯಗಳಲ್ವಾ ಇದು? ಹೌದೌದು ಸರ್, ಹೌದು, ನೀವು ಹೇಳೋದು ಕರೆಕ್ಟ್ ಸರ್.
ಅದು ನಾನು ಹೋಗ್ತೀನಿ ಸರ್. ನಾನು ಹೋಗ್ಬಿಟ್ಟು ನೋಡ್ಬಿಟ್ಟು ಪರಿಶೀಲನೆ ಮಾಡಿ ಅವ್ರಿಗೆ ಏನು ಕ್ರಮ ತಗೋಬೇಕು ನಾನು ಕ್ರಮ ಜರುಗಿಸ್ತೀನಿ. ಅಲ್ಲ, ಖಂಡಿತವಾಗಿ ನೀವು ಕ್ರಮವನ್ನ ತೆಗೆದುಕೊಳ್ಳಲೇಬೇಕಾಗುತ್ತೆ. ಏನ್ ಕ್ರಮವನ್ನ ತೆಗೆದುಕೊಳ್ತೀರಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಡಾಕ್ಟರ್. ಎಸ್ ಸರ್, ನಾನು ಅವರಿಗೆ ನೋಟಿಸ್ ಮತ್ತೆ ನೋಟಿಸ್ ಕೊಡ್ತೀನಿ ಸರ್, ಮತ್ತೆ ಆಮೇಲೆ ವಾರ್ನಿಂಗ್ ಕೊಡ್ತೀನಿ. ಆ ಥರ ಮತ್ತೆ ಆ ಥರ ಏನೇನು ಆಯಿತು ಅಂತಂದ್ರೆ ಮತ್ತೆ ನಾನು ಅವರಿಗೆ ಬೇರೆ ಕಡೆಗೆ ಎಲ್ಲನೂ ಶಿಫ್ಟ್ ಮಾಡೋದಂಥದ್ದು ಇದು ಮಾಡ್ತೀನಿ ಸರ್. ಧನ್ಯವಾದಗಳು. ಈ ನೋಡಿ, ನಾವೆಲ್ಲರಿಗೂ ಗೊತ್ತಿರೋ ಹಾಗೆ ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಜನರ ನಂಬಿಕೆ ಅದು, ಅದನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಇರುವಂಥದ್ದು. ಧನ್ಯವಾದಗಳು ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ.